Hi, hello friends, welcome back to my channel. In this video, we are going to continue the solution or analysis of the question paper of HSTR exams 2015 of subjects maths and physics. Already we have solved the questions based on physics part and also few maths part up to question number 45. This video is the continuation of the solution. So in this video ನಾನು explain ಮಾಡಿದ್ರ ಜೊತೆಗೇನೆ ಅದರದ್ದು ಆನ್ಸರ್ಸ್ ಹೇಗೆ ಬಂತು, ಸೊ ವಾಟ್ ಇಸ್ ದ ಡೆಪ್ತ್ ಆಫ್ ದ ಆನ್ಸರ್, ನೀವು ಯಾವ ಥರ ಎಕ್ಸಾಮಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಓದಬೇಕು, ಮತ್ತು ಟೈಮ್ ಸೇವ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೆಪ್ಸ್ನ ಮಾತ್ರ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಬಿಫೋರ್ ಮೂವಿಂಗ್ ಟು ದ ವಿಡಿಯೋ, ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಆಗ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರ್ತವೆ. ಸೊ ದೋಸ್ ವೀಡಿಯೋಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಈಗ TET ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ TET ಅಥವಾ KV ಎಕ್ಸಾಮ್ಸ್, Gpstr, HSTR ಎಕ್ಸಾಮ್ಸ್, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ದಿಸ್ ವಿಡಿಯೋ ವಿಲ್ ಬಿ ಯೂಸ್ಫುಲ್. ಅಲಾಂಗ್ ವಿತ್ ದ್ಯಾಟ್ ವೆನೆವರ್ ಐ ಎಕ್ಸ್ಪ್ಲೈನ್ ದ ಮೇನ್ ಕಾನ್ಸೆಪ್ಟ್ಸ್, ಈಗ ಫಿಸಿಕ್ಸ್ ಮ್ಯಾಥ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಕೂಡ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಮತ್ತು PU ಸ್ಟೂಡೆಂಟ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆನ್ ಸೇಯಿಂಗ್ ದ್ಯಾಟ್, ಮೂವಿಂಗ್ ಟು ದ ಕ್ವೆಶ್ಚನ್ ನಂಬರ್ 46. If the line segments joining the points A, B and C, D subtend a right angle at the origin, then which of the equation is correct? ಅಂದರೆ ಎರಡು ಲೈನ್ ಸೆಗ್ಮೆಂಟ್ಸ್ ಇದೆ, ಅದರ ಪಾಯಿಂಟ್ಸ್ A, B ಮತ್ತು C, D ಇವುಗಳ ಬಿಂದುಗಳಿಂದ ಎಳೆದ ರೇಖಾಖಂಡಗಳಾಗಿರುತ್ತವೆ. ಅದು ಸೆಂಟರಲ್ಲಿ ಅಂದರೆ ಆರಿಜಿನಲ್ಲಿ ಲಂಬಕೋನವನ್ನು ಉಂಟು ಮಾಡಿದಾಗ, ವಿ ನೋ ದ್ಯಾಟ್ ಆರಿಜಿನ್ ಹೇಗಿರುತ್ತೆ, ಈ ಥರ ಗ್ರಾಫ್ ಮಾಡಿದಾಗ ಇಲ್ಲಿ ಆರಿಜಿನ್ ಬರುತ್ತೆ, 0, 0 is the point. So imagine let A is A, B, capital letter B is C, D. ಇದೆರಡು ಪಾಯಿಂಟ್ಸು, ಇದೆರಡನ್ನ ಜಾಯಿನ್ ಮಾಡಿದಾಗ ಇಲ್ಲಿ ಲಂಬಕೋನ ಬರುತ್ತೆ. ಓಕೆ, ಆರಿಜಿನಲ್ಲಿ 90 ಡಿಗ್ರಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆನ್ ದಿ ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ವಿ ಡ್ರಾ. ಆ್ಯಂಡ್ ಸೊ ಹಾಗಿದ್ಮೇಲೆ ಈ ಈಕ್ವೇಷನಲ್ಲಿ ಯಾವುದು ಕರೆಕ್ಟು? ಸೊ ವಿ ನೋ ದ್ಯಾಟ್ ವೆನ್ ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಈಗ ಇಲ್ಲಿ ಒಂದು ಲೈನ್ ಸಿಕ್ತು OA ಒಂದು ಲೈನ್ ಮತ್ತು OB ಅನದರ್ ಲೈನ್. ವೆನ್ ದೀಸ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್, ಅವುಗಳ ನಡುವಿನ ಸ್ಲೋಪ್, ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್, ಆ ಸ್ಲೋಪ್ನ ಗುಣಾಕಾರ ಮಾಡಿದಾಗ ನಮಗೆ -1 ಆನ್ಸರ್ ಬರುತ್ತೆ, ರೈಟ್? ಸೊ ದಟ್ ವಿ ಲರ್ನ್ ಇನ್ ದ ಕೋಆರ್ಡಿನೇಟ್ ಜಾಮೆಟ್ರಿ ಕಾನ್ಸೆಪ್ಟ್. ಸೊ ಲೆಟ್ ಅಸ್ ರೈಟ್ ಡೌನ್ ದ ಪಾಯಿಂಟ್ಸ್. ಈಗ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ಇಷ್ಟೆಲ್ಲ ಬರೆದಿದ್ದೀನಿ, ನೀವು ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಸೊ ಇಷ್ಟೆಲ್ಲ ಪಾಯಿಂಟ್ಸ್ನ ಬರೀಬೇಕಾಗಿಲ್ಲ. ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಆರಿಜಿನ್? 0, 0 ಬರುತ್ತೆ, ಅದನ್ನು x1, y1 ಅಂತ ತಗೊಳ್ಳಿ. A is A, B, x2, y2, ಪಾಯಿಂಟ್ B is C, D, ಈ ಪಾಯಿಂಟ್, ಅದನ್ನು x3, y3 ಅಂತ ತಗೊಳ್ಳಿ. ದೆನ್ ವಿ ಕ್ಯಾನ್ ಫೈಂಡ್ ದ ಸ್ಲೋಪ್ ಆಫ್ OA ಫಸ್ಟ್, ಇಲ್ಲಿಂದ ಇಲ್ಲಿಗೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ಹಿಯರ್ ವಿ ಹ್ಯಾವ್ y2 minus y1, x2 minus x1. y2 minus y1 divided by x2 minus x1. Substitute the values of y2 and y1, b minus 0. Then x2 minus x1 ಅಂದರೆ a minus 0. Therefore you get the answer as b by a for slope of OA. Same way find the slope of OB. You get y3 minus y1 and x3 minus x1. Substituting the value you get d by c. ಈಗ ಇದೆರಡನ್ನ ಗುಣಾಕಾರ ಮಾಡಿದಾಗ when you get the multiplication of this b by a into d by c is equal to -1 ನಮಗೆ ಗೊತ್ತಿದೆ. Therefore cross multiply along with this multiplication b into d, a into c. So bd is equal to cross multiply ಮಾಡಿದಾಗ -ac ಬರುತ್ತೆ. Bring this ac to the left hand side, bd plus ac is equal to 0. So where do we have this answer? bd plus ac. ಸೊ ಇಲ್ಲಿ ಆಪ್ಷನಲ್ಲಿ ನಮಗೆ ಅದು ಕೊಟ್ಟಿಲ್ಲ, BD plus AB ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಈ ಆಪ್ಷನ್ ನಂಬರ್ 3 ಆಗಿದ್ದರೆ AC ಬರಬೇಕಾಗಿತ್ತು. ಓಕೆ, ಸೊ ಯು ಕ್ಯಾನ್ ಚೆಕ್ ಔಟ್ ವಿತ್ ದ ಆನ್ಸರ್. ಇಫ್ ಯು ಗೆಟ್ ಎನಿ ಅದರ್ ಆನ್ಸರ್ಸ್ ಕೈಂಡ್ಲಿ ಕಮೆಂಟ್ ಇನ್ ದ ಕಮೆಂಟ್ ಸೆಷನ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇದು ಆನ್ಸರ್ಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ನಾವು AC minus BD ಬರಲ್ಲ, ಇದು ಆನ್ಸರ್ ಆಗಲ್ಲ ಫಸ್ಟ್ ಒನ್ನು, ಬಿಕಾಸ್ ಬೋತ್ ಆನ್ ದ ಸೇಮ್ ಸೈಡ್. ಈಗ AC ಪ್ಲಸ್ CD ಬರಲ್ಲ. ಓಕೆ, ನೆಕ್ಸ್ಟ್ AB ಪ್ಲಸ್ BD ಬಂದಿದೆ, ಬಟ್ ದಿಸ್ ಶುಡ್ ಬಿ AC ಆ್ಯಕ್ಚುಲಿ. ನೆಕ್ಸ್ಟ್ AB ಮೈನಸ್ CD ಬರಲ್ಲ. ಓಕೆ, ಸೊ ಥರ್ಡ್ ಆಪ್ಷನ್ನ ಸ್ವಲ್ಪ ಕರೆಕ್ಟ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ದ ಆನ್ಸರ್. ಮೂವಿಂಗ್ ಟು ಕ್ವೆಶನ್ ನಂಬರ್ 47. If sin theta plus cos theta is equal to √2 cos 90 minus theta, then cot theta is equal to, cot theta ವ್ಯಾಲ್ಯೂನ ಕಂಡುಹಿಡಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ sin theta plus cos theta is equal to √2 cos
90 ಮೈನಸ್ ಥೀಟಾ ಆದರೆ ಕಾಟ್ ಥೀಟಾನ ಬೆಲೆ. ಈಗ ಎಲ್ಲಿ ನನಗೆ 90 ಮೈನಸ್ ಥೀಟಾ ಬರುತ್ತೆ, ಸೊ ನಾವು ಏನು ರಿಮೆಂಬರ್ ಮಾಡ್ಕೋಬೇಕು? ಸೊ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ದ ಫಾರ್ಮುಲಾ ಫಾರ್ ದಿಸ್. ವಾಟ್ ಇಸ್ ಕಾಸ್ 90 ಮೈನಸ್ ಥೀಟಾ? ವಿ ಗೆಟ್ ದ ಸೈನ್ ಥೀಟಾ. ಓಕೆ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ಆಲ್ರೆಡಿ ಐ ಹ್ಯಾವ್ ಟೇಕನ್ ದ ಕ್ಲಾಸ್ ಫಾರ್ ದಿಸ್. ವೆರಿ ಈಸಿ ಸೊಲ್ಯೂಷನ್ಸ್ ಇದೆ. ಓನ್ಲಿ ಥಿಂಗ್ ಟ್ರಿಗ್ನೋಮೆಟ್ರಿಲಿ ಈ ಫಾರ್ಮುಲಾನೇ ರಿಮೆಂಬರ್ ಮಾಡ್ಕೋಬೇಕು, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ. ಓಕೆ, ಸೊ ಐ ಕ್ಯಾನ್ ರೈಟ್ ದ ಸ್ಟೆಪ್ಪಲ್ಲಿ ಇದು ಸೇಮ್ ಬರುತ್ತೆ. ದೆನ್ ರೂಟ್ ಟು ಕಾಸ್ 90 ಮೈನಸ್ ಥೀಟಾ ಈಸ್ ನಥಿಂಗ್ ಬಟ್ ಸೈನ್ ಥೀಟಾ. ದೆನ್ ವಿ ನೀಡ್ ದ ವ್ಯಾಲ್ಯೂ ಆಫ್ ಕಾಟ್ ಥೀಟಾ, ರೈಟ್? ಸೊ ಕಾಟ್ ಥೀಟಾ ಅಂದರೆ ನಮಗೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರಬೇಕು. ಸೊ ಹೆನ್ಸ್ ಯು ಡಿವೈಡ್ ದ ಎಂಟೈರ್ ಈಕ್ವೇಷನ್ ಆನ್ ಬೋತ್ ದ ಸೈಡ್ಸ್ ಬೈ ಸೈನ್ ಥೀಟಾ. ಸೊ ಸೈನ್ ಥೀಟಾ ಬೈ ಸೈನ್ ಥೀಟಾ, ದೆನ್ ಕಾಸ್ ಥೀಟಾ ಬೈ ಸೈನ್ ಥೀಟಾ, ರೂಟ್ ಟು ಸೈನ್ ಥೀಟಾ ಬೈ ಸೈನ್ ಥೀಟಾ. ಇದೆರಡು ಕ್ಯಾನ್ಸಲ್ ಆಗುತ್ತೆ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಈಸ್ ಕಾಟ್ ಥೀಟಾ. ಸೊ ಹಿಯರ್ ಕ್ಯಾನ್ಸಲಿಂಗ್ ಯು ಗೆಟ್ 1. On the other side you get 1 into root 2. So therefore cot theta is equal to root 2 minus 1. So where is the answer? Cot theta is equal to root 2 minus 1. Option number 4. Idu correct answer. Okay, cot theta ಕಂಡುಹಿಡಿಯಬೇಕಾಗಿರೋದು ಅದು ಕರೆಕ್ಟ್ ಆನ್ಸರ್. ಓಕೆ, ಸೊ ವೆರಿ ಸಿಂಪಲ್ ಈಸಿ ಇದೆ. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ. ಅಲ್ಲಿ ಶಾರ್ಟ್ ಫಾರ್ಮ್ಸ್ ಅಂದರೆ ಯಾವ ಥರ ಅಂತ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಕೈಂಡ್ಲಿ ಗೋ ಟು ದ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಅದರಲ್ಲಿ ನಿಮಗೆ ವೀಡಿಯೋಸ್ ಲಿಂಕ್ ಸಿಗುತ್ತೆ, ಅಥವಾ ಚಾನಲ್ ಪ್ಲೇ ಲಿಸ್ಟ್, ಯು ಕ್ಯಾನ್ ಗೋ ಟು ಪ್ಲೇ ಲಿಸ್ಟ್ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಕ್ಚುಲಿ ಕಂಪೇರಿಂಗ್ ವಿತ್ ದ Gpstr ಎಕ್ಸಾಮ್, ಇಲ್ಲಿ HSTR ಲೆವೆಲ್ ಆಫ್ ದ ಕ್ವೆಶನ್ ವಿಲ್ ಬಿ ಲಿಟಲ್ ಹೈ. ಓಕೆ, ಸೊ ಆಗ ಯು ಹ್ಯಾವ್ ಟು ರಿಯಲಿ ಪ್ರಿಪೇರ್ ಇನ್ ಡೆಪ್ತ್. ನೆಕ್ಸ್ಟ್ question number 48. In a classroom there are X seats. If each student in a class occupies one seat, then 9 students remain standing. If 2 students occupy one seat, then 7 seats are left unoccupied. The number of seats in the classroom will be. ಅಂದರೆ ಎರಡು ಕೇಸಸ್ ಕೊಟ್ಟಿದ್ದಾರೆ ಇಲ್ಲಿ. ಒಂದು ತರಗತಿಯಲ್ಲಿ ಎಕ್ಸ್ ಆಸನಗಳಿವೆ, ಅಂದರೆ ಸೀಟ್ಸು ಎಕ್ಸ್ ಇದೆ, ನಮಗೆ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಬೇಕು ಆ್ಯಕ್ಚುಲಿ. ಸೊ ಓಕೆ, ಒಂದು ಆಸನದಲ್ಲಿ ಒಬ್ಬ ವಿದ್ಯಾರ್ಥಿ ಕುಳಿತುಕೊಂಡ್ರೆ 9 ವಿದ್ಯಾರ್ಥಿಗಳು ಆಸನವಿಲ್ಲದೆ ನಿಂತ್ಕೊಳ್ತಾರೆ. ಅಂದರೆ ಈ 9 ಸೀಟಲ್ಲಿ ಎಲ್ಲ ಮಕ್ಕಳು ಕುಳಿತುಕೊಂಡ್ರೆ 9 ಮೆಂಬರ್ಸ್ ವಿತೌಟ್ ಸೀಟ್ ದೇ ವಿಲ್ ಬಿ ಅಕ್ಯುಪೈಡ್. ಸಪೋಸ್ ಇಲ್ಲಿ 10 ಸೀಟ್ ಇದೆ ಅಂತ ಅಂದ್ಕೊಳ್ಳಿ, ಆಗ 10 ಸೀಟಲ್ಲಿ 10 ಮೆಂಬರ್ಸ್ ಕುಳಿತುಕೊಳ್ತಾರೆ. ಇದು ಫುಲ್ ಆಕ್ಯುಪೈ ಆಗಿರುತ್ತೆ, ಈ ಎಕ್ಸ್ ಸೀಟ್ ಅನ್ನೋದು ಆಕ್ಯುಪೈ ಆಗಿರುತ್ತೆ. ಆಗ 9 ಮೆಂಬರ್ಸು ಮಿಕ್ಕಿ ಉಳಿದುಕೊಳ್ತಾರೆ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ವಿಲ್ ಬಿ ಇದು ಎಕ್ಸ್ ಪ್ಲಸ್ 9 ಆಗಿರುತ್ತೆ ಅಲ್ವಾ. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಮತ್ತು ಒಂದು ಆಸನದಲ್ಲಿ 2 ವಿದ್ಯಾರ್ಥಿಗಳು ಕುಳಿತುಕೊಂಡ್ರೆ, ಇನ್ಸ್ಟೆಡ್ ಆಫ್ ಎಕ್ಸಲ್ಲಿ 2x ಮೆಂಬರ್ಸ್ ಕುಳಿತುಕೊಂಡ್ರೆ ನಮಗೆ ಒಟ್ಟು 14 ತರಗತಿಯಲ್ಲಿ ಎಷ್ಟು ಜನ ಮಿಕ್ಕಿರ್ತಾರೆ? 7 ಸೀಟ್ಸ್ ನಮಗೆ ಲೆಫ್ಟ್ ಅನ್ಆಕ್ಯುಪೈಡ್ ಆಗಿರುತ್ತೆ. ಓಕೆ, ಸೊ 7 ಸೀಟ್ಸ್ ನಮಗೆ ಬಾಕಿ ಇದೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಸೀಟ್ಸ್ ಇನ್ ದ ಕ್ಲಾಸ್ ರೂಮ್. ಈ ಸೆಕೆಂಡ್ ಕೇಸಲ್ಲಿ ಏನಾಗಿರುತ್ತೆ, ಒಂದು ಸೀಟಲ್ಲಿ ಇವಾಗ ಎಷ್ಟು ಜನ ಕೂತ್ಕೋಬೇಕು? ಒಂದು ಸೀಟಲ್ಲಿ 2 ಜನ. ಸೊ ಹಾಗಾದರೆ ಎಕ್ಸ್ ಇರುವ ಜಾಗದಲ್ಲಿ 2 ಜನ ಕೂತ್ಕೊಳ್ತಾರೆ. ಸೊ ಎಷ್ಟು ಜನ ಮಿಕ್ಕಿ ಉಳಿತಾರೆ? 7 ಸೀಟ್ಸ್ ಅನ್ಆಕ್ಯುಪೈಡ್. ಬಟ್ 7 ಇಲ್ಲಿ -7 ಅಂತ ಬರೀಬಾರ್ದು, ಯಾಕಂದರೆ ಒಂದು ಸೀಟಲ್ಲಿ 2 ಕೂತ್ಕೊಳ್ಬೋದು. ಸೊ 7 2s are 14. ಸೊ ಅರ್ಥ ಆಯ್ತಲ್ಲ, ಇದು ಫಸ್ಟ್ 2 ಕೇಸಸ್ ವಿ ಹ್ಯಾವ್ ಟು ರೈಟ್. ಈಗ ಇದು 2 ಕೇಸ್ನ ನಾವು ಈಕ್ವೇಟ್ ಮಾಡ್ಬೋದು, ಬಿಕಾಸ್ ಈಗ ಈ ಥರ ಕೂತ್ಕೊಂಡಾಗ ಇಷ್ಟು ಸೀಟ್ಸ್ ಅಂತ ಫಸ್ಟ್ ಕೇಸಲ್ಲಿ, ಸೆಕೆಂಡ್ ಕೇಸಲ್ಲಿ ಇಷ್ಟು ಅಂತ ಇದೆ. ಸೊ ಈಕ್ವೇಟಿಂಗ್ ದಿಸ್ ಟು ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ನಮಗೆ ಎಕ್ಸ್ ಸಿಗುತ್ತೆ ಆನ್ ರೀಅರೇಂಜಿಂಗ್ ದಿಸ್. ಈಗ 2x ಮೈನಸ್ ಎಕ್ಸ್ ಇಲ್ಲಿ ಹೋಗುತ್ತೆ, ಆಗ ಎಕ್ಸ್ ಬರುತ್ತೆ. 9 plus 14 is equal to 23. Therefore, number of seats are 23. Option number 1. Number of seats are 23. Okay. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು 7 ಅಂತ ಮಾಡಬೇಡಿ, ಬಿಕಾಸ್ ಹಿಯರ್ ಇಫ್ 2 ಸ್ಟೂಡೆಂಟ್ಸ್ ಆಕ್ಯುಪೈ 1 ಸೀಟ್, ಈಗ ಎಷ್ಟೊಂದು ಸೀಟ್ಗಳಿದೆ, ಅದರಲ್ಲಿ 2 ಮೆಂಬರ್ಸ್ ಕೂತ್ಕೊಳ್ತಾರೆ. ಓಕೆ, ಆಗ 7 ಸೀಟ್ ಅನ್ಆಕ್ಯುಪೈಡ್ ಆಗಿದ್ದರೆ 7 ಸೀಟಲ್ಲಿ ಎಷ್ಟು ಜನ ಕುಳಿತುಕೋಬಹುದು? 14 ಮೆಂಬರ್ಸು. ಅದಕ್ಕೆ ಇಲ್ಲಿ 14 ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 49. ಇನ್ ಟ್ರಯಾಂಗಲ್ ABC, ಆ್ಯಂಗಲ್ A is equal to 3 of angle C is equal to 2 of angle B plus C. Then the measure of angle B is. ಸೊ ಈಗ ನೀವು ಬೇರೆ ಬೇರೆ ಥರ ಕೂಡ ಮಾಡ್ಬೋದು. ಸೊ ಒಂದು ಈಸಿ ಮೆಥಡ್ ಇಲ್ಲಿ ತೋರಿಸಿದ್ದೀನಿ, ಅಂದರೆ 3 ಈಕ್ವೇಷನ್ಸ್ ಆಲ್ಸೋ ಈಕ್ವಲ್ ಅಂತ. ಸೊ ಲೆಟಸ್ ಕನ್ಸಿಡರ್ ಯಾವುದಾದ್ರು ಒಂದನ್ನು ಎಕ್ಸ್ ಅಂತ ತೊಗೊಂಡು ಮಾಡಿದ್ರೆ ಈಸಿ ಬರುತ್ತೆ. ಲೆಟ್ ಆ್ಯಂಗಲ್ A is equal to X. ಇಲ್ಲಿ ಮಾತ್ರ ನಾನು ಆ್ಯಂಗಲ್ ಮೆನ್ಷನ್ ಮಾಡಿದ್ದೀನಿ, ದೆನ್ ರಿಮೈನಿಂಗ್ ಕೇಸಸ್ ಆ್ಯಂಗಲ್ ಮೆನ್ಷನ್ ಮಾಡಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್. C B ಅಂತ ಬರೆದಾಗ ಅದು ಆ್ಯಂಗಲ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ
ಲೆಟ್ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಆಗ ಅಕಾರ್ಡಿಂಗ್ ಟು ಫಸ್ಟ್ ಟು ಇದೆರಡನ್ನ ತಗೊಂಡಾಗ ಈಕ್ವೇಷನ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 3 ಆಫ್ ಸಿ, ಆ್ಯಂಗಲ್ ಸಿ. ಈಗ ಐ ವಾಂಟ್ ಓನ್ಲಿ ಸಿ ವ್ಯಾಲ್ಯೂ, ಸಿ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 3. ಸೊ ಫಸ್ಟ್ ಕೇಸ್ ಟೇಕ್ ಅಸ್ ಈಕ್ವೇಷನ್ ನಂಬರ್ 1. ಇನ್ನು ಸೆಕೆಂಡ್ ಕೇಸ್, ಈಗ ಫಸ್ಟ್ ಮತ್ತು ಥರ್ಡನ್ನು ಈಕ್ವೇಟ್ ಮಾಡಿ. ದೇರ್ ಫೋರ್ ಆ್ಯಂಗಲ್ ಎ ಅಂದರೆ ಏನು ತೊಗೊಂಡಿದ್ವಿ, ಎಕ್ಸ್. ಎಕ್ಸ್ ಇಸ್ ಈಕ್ವಲ್ ಟು 2 ಆಫ್ ಬಿ ಪ್ಲಸ್ ಸಿ. ದೆನ್ ಬಿ ಪ್ಲಸ್ ಸಿ ಟುಗೆದರ್ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 2. ಇದು ಜೊತೆಗೇನೆ ತಗೊಳ್ಳಿ ಬಿ ಪ್ಲಸ್ ಸಿ. ಆಗ ಏನಾಗುತ್ತೆ ನಮಗೆ ಈಕ್ವೇಷನ್ 1 and 2 ಬರುತ್ತೆ. ಸೊ ವಿ ನೋ ದ್ಯಾಟ್ ಆ್ಯಂಗಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ದ ಇಂಟೀರಿಯರ್ ಆ್ಯಂಗಲ್ ಆಫ್ ದ ಟ್ರಯಾಂಗಲ್, ಸಮ್ ಆಫ್ ಆಲ್ ದ 3 ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ 180 ಡಿಗ್ರಿ. ಆಗ 3 ಕೋನ ನಾವು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ವ್ಯಾಲ್ಯೂ ಎಷ್ಟು, ಎಕ್ಸ್ ಅಂತ ನಾವು ತೊಗೊಂಡಿದ್ವಿ. ಬಿ ಪ್ಲಸ್ ಸಿ ಟುಗೆದರ್ ಏನು ಬಂತು ನಮಗೆ, ಬಿ ಪ್ಲಸ್ ಸಿ ಎಕ್ಸ್ ಬೈ 2 ಅಷ್ಟೇ. ಎಕ್ಸ್ ಬೈ 2 ತೊಗೊಂಡು ದೆನ್ ಯು ಹ್ಯಾವ್ ಟು ಟೇಕ್ ಎಲ್ ಸಿ ಎಮ್ ಇಸ್ ಈಕ್ವಲ್ ಟು 180. ಈಗ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 120 ಬರುತ್ತೆ ನಿಮಗೆ. ದಟ್ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಎ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಆ್ಯಂಗಲ್ ಬಿ, ಮೆಷರ್ ಆಫ್ ಆ್ಯಂಗಲ್ ಬಿ. ಸೊ ಯು ಕ್ಯಾನ್ ಫೈಂಡ್ ಔಟ್ ದ ಆ್ಯಂಗಲ್ ಬಿ. ಸಿ ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಫೈಂಡ್ ಔಟ್ ಆ್ಯಂಗಲ್ ಬಿ, ಇಲ್ಲಾಂದರೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ. ಅಟ್ಲೀಸ್ಟ್ ವಿ ಹ್ಯಾವ್ ಟು ನೋ ಸಿ ವ್ಯಾಲ್ಯೂ. ಸೊ ಹಾಗಾಗಿ ಏನು ಮಾಡ್ತೀವಿ, ದಿಸ್ ಈಕ್ವೇಷನ್ ವಿ ಕ್ಯಾನ್ ಕನ್ಸಿಡರ್ ಎಕ್ಸ್ ಇಸ್ ಈಕ್ವಲ್ ಟು 3c. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆಫ್ ಸಿ. ಎಕ್ಸ್ ವ್ಯಾಲ್ಯೂ ಏನು 120. 120 ಇಸ್ ಈಕ್ವಲ್ ಟು 3c. ಸಿ ಇಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 3. ಆಗ ಸಿ ವ್ಯಾಲ್ಯೂ ಇಸ್ 40 ಡಿಗ್ರಿ. ಸೊ ವಿ ಗಾಟ್ 2 angles, ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಸಿ. ಸೊ ವಿ ನೋ ದಟ್ ಸಮ್ ಆಫ್ ದ 3 angles in a triangle is 180 ಡಿಗ್ರಿ. ಸೊ ಇದೆರಡು ಆ್ಯಡ್ ಮಾಡಿದಾಗ 120 ಪ್ಲಸ್ 40 ಇಸ್ 160 ನಮಗೆ. ಸೊ 180ಯಲ್ಲಿ 160 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ, 20 ಡಿಗ್ರಿ. ಸೊ ಆ್ಯಂಗಲ್ ಬಿ ಮಸ್ಟ್ ಬಿ 20 ಡಿಗ್ರಿ. ಇಲ್ಲಿದೆ ಆಪ್ಷನ್ ನಂಬರ್ 1, 20 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಕೆಲವೊಮ್ಮೆ ಯು ಸಿ ಇನ್ ದ Gpstr ಈಸಿ ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡೋದು ಡೈರೆಕ್ಟಾಗಿ ಅಥವಾ ಆ್ಯಡ್ ಮಾಡಿ ಜಸ್ಟ್ ಎಕ್ಸ್ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋದು ಅಷ್ಟಿರುತ್ತೆ. ಬಟ್ ಹಿಯರ್ ಯು ಚೆಕ್ ಔಟ್ ದ ಲೆವೆಲ್ ಆಫ್ ದ ಕ್ವೆಶನ್. ಸೊ ಯು ಮೈಟ್ ಹ್ಯಾವ್ ಗಾಟ್ ದ ಐಡಿಯಾ ನಾವು ಫಾರ್ HSTR ಹೌ ಮಚ್ ಯು ಹ್ಯಾವ್ ಟು ಲರ್ನ್ ಅಂತ. ಸೊ ಇನ್ ದ ಫಾಲೋಯಿಂಗ್ ವಿಡಿಯೋಸ್, after completing 1 or 2 question papers, I will take the classes on maths also. Okay, ಮೊದಲೇ ಈ ಥರ ವೀಡಿಯೋಸ್ಗಳ ಮಾಡಿದ್ದೀವಿ, ಬಟ್ ಯು ಕ್ಯಾನ್ ಚೆಕ್ ಔಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 50. In figure, find the radius of the inner circle if the other circles are of radius a. ಈಗ ಇಲ್ಲಿ ಒಂದು ಸರ್ಕಲ್ 1 2 3 4 ಈ 4 ವೃತ್ತಗಳು, ಅವುಗಳ ತ್ರಿಜ್ಯ ಎ ಆಗಿದೆ. ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ ಬರ್ತದಲ್ವ, ಅದು ಎ. ಇದಕ್ಕೂ ಕೂಡ ಎ, ಇದು ಕೂಡ ಎ, ಇದು ಕೂಡ ಎ. ಹಾಗಿದ್ರೆ ಇನ್ನರ್ ಛೋಟ ಸರ್ಕಲ್ ಇದೆ ನೋಡಿ, ಅದರದ್ದು ತ್ರಿಜ್ಯ ರೇಡಿಯಸ್ ನಾವು ಕಂಡುಹಿಡಿಬೇಕು. ಆರ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್. ಓಕೆ. ಸೊ ಹೌ ಟು ಫೈಂಡ್ ಔಟ್, ವಿ ನೋ ದ್ಯಾಟ್. ಈಗ ಈಸಿಯಾಗಿ ಒಂದು ಮಾರ್ಕ್ ಮಾಡ್ಕೋಬೋದು. ಈ ಸೆಂಟರಿಂದ ಈ ಸೆಂಟರ್ ಅಥವಾ ಈ ಕಡೆ ಕೂಡ ಬರ್ಕೋಬೋದು. ಸೊ ಐ ಆಮ್ ಟೇಕಿಂಗ್ ಲೈಕ್ ದಿಸ್ ಪಾಯಿಂಟ್ಸ್. ಈ ಸೆಂಟರ್, ಈ 3 ಸೆಂಟರ್ನ ಜಾಯಿನ್ ಮಾಡ್ತೀನಿ, ವಿಚ್ ಹ್ಯಾಸ್ ಟು ಪಾಸ್ ಥ್ರೂ ದ ಛೋಟಾ ಸರ್ಕಲ್. ಸೊ ಹೆನ್ಸ್ ವಿ ಗೆಟ್ ಅ ಟ್ರಯಾಂಗಲ್ ಲೈಕ್ ದಿಸ್. ಈ ಥರ ಟ್ರಯಾಂಗಲ್ ಬರುತ್ತೆ. ಸೊ ಎ ಬಿ ಸಿ ಟ್ರಯಾಂಗಲ್ ಅಂತ. ಅಟ್ ಆ್ಯಂಗಲ್ ಸಿ ಇಟ್ ಈಸ್ 90 ಡಿಗ್ರಿ ಇಲ್ಲಿ ಬರುತ್ತೆ ನಮಗೆ. ಸೊ ವಿ ನೋ ದ ವ್ಯಾಲ್ಯೂ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು, ಎ. ಇಲ್ಲಿಂದ ಇಲ್ಲಿಗೆ ಎ. ಸೊ ಬಿ ಸಿ ವ್ಯಾಲ್ಯೂ ಇಸ್ ಎ ಪ್ಲಸ್ ಎ ಆ್ಯಂಡ್ ಎ. ಸೊ ದಟ್ ಈಸ್ 2a. ದೆನ್ ಫ್ರಮ್ ಹಿಯರ್ ಟು ಹಿಯರ್ ಆಲ್ಸೋ ಎ ಪ್ಲಸ್ ಎ, ದಟ್ ಈಸ್ 2a. ದಟ್ ಈಸ್ ಎ ಸಿ ವ್ಯಾಲ್ಯೂ ಇಸ್ ಆಲ್ಸೋ 2a. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ಐ ಹ್ಯಾವ್ ರಿಟನ್. ಮತ್ತು ಇಲ್ಲಿಂದ ಎಲ್ಲಿಗೆ ಎಷ್ಟು ಬರುತ್ತೆ, ಬಿ ಎ ಕನ್ಸಿಡರ್ ಮಾಡ್ಕೊಂಡಿರೋದು. ಫಸ್ಟು ಓನ್ಲಿ ಹಿಯರ್ ಅಪ್ ಟು ಹಿಯರ್ ಇಸ್ ಎ, ಅಪ್ ಟು ಹಿಯರ್ ಇಸ್ ಎ. ಮತ್ತು ಈ ರೇಡಿಯಸ್ನ ನಾವು ಹಾಗೆ ಬಿಡ್ತೀವಿ, ಅದನ್ನು ಲೆಟ್ ಅಸ್ ಟೇಕ್ ಅಸ್ ಆರ್ ಅಂತ. ಲೆಟ್ ಇಟ್ ಬಿ. ಈ ಪಾಯಿಂಟ್ದು ಇದು ಇನ್ನರ್ ಸರ್ಕಲ್. ದಿಸ್ ಇಸ್ ದ ಛೋಟಾ ಸರ್ಕಲ್ಸ್ ಡಯಾಮೀಟರ್. ಇಲ್ಲಿ ಬರುತ್ತೆ ಛೋಟಾ ಸರ್ಕಲ್. ಕ್ಲಿಯರ್ಡ್? ನಾವು ದಟ್ಸ್ ಹೌ ಯು ಕ್ಯಾನ್ ಜಸ್ಟ್ ಮಾರ್ಕ್ ಇಟ್. ದೆನ್ since this is 90 degree, you can use Pythagoras Theorem, that is AB whole square is equal to AC square plus BC square. ಹಾಗೆ substitute the values of BC and AC, ಅದು whole square ಆಗುತ್ತೆ. A plus A ಅಂದರೆ 2A, 2A whole square ಅಂದರೆ 4A square plus 4A square, ಅದು 8A square. AB is equal to square root of 8A whole square. ಇದನ್ನು 8ನ we can write as 4 2s are 8. So take out 4, that is 2A root 2. This is the value of AB. Now that AB is nothing but ಏನು ವ್ಯಾಲ್ಯೂ ಇಲ್ಲಿ ಬಂತು ನಮಗೆ, AB value is first A, then the diameter. ಇಷ್ಟು ಏನಾಗುತ್ತೆ ನಮಗೆ, diameter of the circle, right? That's why I have written D plus A is equal to 2A root 2. So diameter ನಮಗೆ ಬೇಕು. So shift this A plus A is 2A to the right side and solve this. You get the diameter. Therefore to find the radius, ಈ ವ್ಯಾಲ್ಯೂನ ಡಿವೈಡ್ ಬೈ 2 ಮಾಡಿದಾಗ ನಮಗೆ ರೇಡಿಯಸ್ ಸಿಗುತ್ತೆ. Therefore R is equal to 2A root 2 minus 1 divided by 2. 2 get cancels, A root 2 minus 1.
So where is our answer? A root 2 minus 1. So option number 2 is the right answer. A root 2 minus 1 ನಮಗೆ ಸಿಗುತ್ತೆ. ಓಕೆ, ಸೊ ಈಸಿ ಕ್ವೆಶನ್. ಇದೆಲ್ಲ ಸ್ವಲ್ಪ ಏನು ಮಾಡಬೇಕು, ವಿ ಹ್ಯಾವ್ ಟು ವರ್ಕ್ಔಟ್ ಲಾಡ್ ಆಫ್ ಸಮ್ಸ್. ಆಗ ಮಾತ್ರ ನಮಗೆ ಎಕ್ಸಾಮ್ಸಲ್ಲಿ ಇನ್ ಮ್ಯಾಥ್ಸ್ ಬೋತ್ ನಮಗೆ ಬೆನಿಫಿಟ್ಸ್ ಕೂಡ ಹೌದು, ಅದೇ ಸಮಯ ನಮಗೆ ಕನ್ಫ್ಯೂಸ್ ಕೂಡ ಮಾಡಿಬಿಡ್ತಾರೆ. ಅಂದರೆ ಇಫ್ ಯು ಆರ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್ಸ್, ಯಾವ ಥರ ಕ್ವೆಶನ್ಸ್ ಕೊಟ್ಟಿದ್ರು ನಾವು ಮಾಡ್ಬೋದು. ಹಿಯರ್ ದೇರ್ ಇಸ್ ನೋ ವೇ ಟು ಬೈ ಹಾರ್ಟ್, ರೈಟ್? ನಿಮಗೆ ಮ್ಯಾಥ್ಸ್ ಟೀಚರ್ಸ್ ಆಗಿರೋದ್ರಿಂದ ನಿಮಗೆ ಗೊತ್ತೇ ಇದೆ. ಓಕೆ, ಸೊ ಬಿಫೋರ್ ಮೂವಿಂಗ್ ಟು ದ ಕ್ವೆಶನ್ ನಂಬರ್ 51 ಐ ವುಡ್ ಲೈಕ್ ಟು ಟೆಲ್ ಯು, ಅಂದರೆ ಈಗ HSTR ಎಕ್ಸಾಮ್ಸ್ ನಮಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ದೇ ಆರ್ ಟೆಲಿಂಗ್ ಫ್ರಮ್ ಮೆನಿ ಮಂತ್ಸ್, ಆಲ್ಮೋಸ್ಟ್ 1 ಇಯರೇ ಆಯಿತು, ಲಾಸ್ಟ್ ಜುಲೈಯಿಂದನೂ ಹೇಳ್ತಾ ಇದ್ದಾರೆ. ಬಟ್ ವಿ ಕೆನಾಟ್ ಸೇ ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಕ್ರೂಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ Gpstr ಪ್ರೋಸೆಸ್ ಆದಮೇಲೆ ಆಗ್ಬೋದು ಅಥವಾ ಈಗಲೇ ಕೂಡ ಆಗ್ಬೋದು. ಬಟ್ ಒಂದು ಸತಿ ನೋಟಿಫಿಕೇಷನ್ ಆದಮೇಲೆ ನೀವು ಕೂತ್ಕೊಂಡು ಎಲ್ಲ ಪೋರ್ಷನ್ನ ನಾನು ಕವರ್ ಮಾಡ್ತೀನಿ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಓಕೆ, ಸೊ ಯು ಮೈಟ್ ಹ್ಯಾವ್ ಅಬ್ಸರ್ವ್ ಸಿನ್ಸ್ ಯು ಆಲ್ ಆರ್ ಎ ಟೀಚರ್ಸ್, ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಸ್ಟೂಡೆಂಟು ಕಾನ್ಸ್ಟೆಂಟ್ ಆಗಿ ಡೈಲಿ ಅಪ್ಡೇಟ್ ಮಾಡ್ತಾ ಇಫ್ ದೇ ಲರ್ನ್ ದೇ ಕ್ಯಾನ್ ರಿಯಲಿ ಅಚೀವ್. ಅದೇ ಥರ ಕೂಡ ವೆನ್ ವಿ ಮೈಟ್ ಹ್ಯಾವ್ ಲಾಡ್ ಆಫ್ ವರ್ಕ್ಸ್, ನಿಮಗೆ ಸ್ಕೂಲ್ ಕಡೆ ಇಫ್ ಯು ಆರ್ ವರ್ಕಿಂಗ್ ಪರ್ಸನ್ ಯು ಮಸ್ಟ್ ಹ್ಯಾವ್ ಲಾಡ್ ಆಫ್ ವರ್ಕ್. ಅದೇ ಥರ ಮನೆ ನೋಡ್ಕೋಬೇಕು ಇಫ್ ಯು ಆರ್ ಲೇಡೀಸ್, ರೈಟ್? ಆ ಥರ ಎಲ್ಲ ಇರುತ್ತೆ. ಬಟ್ ಔಟ್ ಆಫ್ ದಟ್ ಅದರಿಂದ ಸ್ವಲ್ಪ ಸಮಯ ನೀವು ಸ್ಪೆಂಡ್ ಮಾಡಿ. ನವಡೇಸ್ ಇಟ್ಸ್ ಡಿಫಿಕಲ್ಟ್, ನಿಮಗೆ ನೀವು ಬುಕ್ಸ್ ಎಲ್ಲ ತಗೊಂಡು ರೆಫರ್ ಮಾಡಿ ನಿಮ್ಮ ಎಲ್ಲ ಕಡೆಯೂ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಆಗಿರುತ್ತೆ ಕೆಲವೊಬ್ಬರಿಗೆ. ಸೊ ದೋಸ್ ಟೈಮ್ಸ್ ವಾಟ್ ಯು ಕ್ಯಾನ್ ಡು ವೆನ್ ಎವರ್ ಯು ಆರ್ ಫ್ರೀ, ಸ್ವಲ್ಪ ವೀಡಿಯೋಸ್ನ ಆನ್ ಮಾಡಿ ನೀವು ಕ್ಯಾನ್ ರೀಕಾಲ್ ದ ಪ್ರೀವಿಯಸ್ ಥಿಂಗ್ಸ್. ಓಕೆ, ಆ ಥರ ಮಾಡ್ಕೊಂಡು ನಿಮಗೆ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ಓನ್ಲಿ. ವೆನ್ ಎವರ್ ವಿ ಅಪ್ಲೋಡ್ ಸಮ್ ವೀಡಿಯೋಸ್ ವಾಟ್ ಯು ಡು, ಸುಮ್ಮನೆ ಸ್ಕಿಪ್ ಮಾಡಿಕೊಂಡು ಓಕೆ ಲೆಟ್ ಇಟ್ ಬಿ, ಇದು ನನಗೆ ಗೊತ್ತಿದೆ ಸುಮ್ಮನೆ ಯಾಕೆ ಅಂತ ಇಫ್ ಯು ಗೋ ದೆರ್ ಈಸ್ ಲಾಸ್ ಫಾರ್ ಯು ಓನ್ಲಿ. ಓಕೆ, ರೈಟ್? ಸೊ ಸ್ಕಿಪ್ ಮಾಡಿದೆ ನೋಡಿ, ಯು ವಿಲ್ ಟ್ರೈ ಟು ಲರ್ನ್ ಸಮಥಿಂಗ್. ಇದು ಯಾವ ಥರ ಕ್ವೆಶನ್ಸ್ ಅಂತ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ. ಅಟ್ ಲಾಸ್ಟ್ ನಮಗೆ ಟೈಮ್ ಸಾಕಾಗಿಲ್ಲ, ಅಯ್ಯೋ ಇದು ಸ್ಟೆಪ್ ಇಲ್ಲಿ ಸ್ಕಿಪ್ ಮಾಡ್ಬೋದಾಯಿತು, ಇಷ್ಟು ಕ್ವೆಶನ್ಸ್ ಇಲ್ಲಿ ಕವರ್ ಮಾಡ್ಬೋದಾಯಿತು ಅಂತ ಐಡಿಯಾ ನಿಮಗೆ ಆಮೇಲೆ ಎಕ್ಸಾಮ್ ಆದಮೇಲೆ ಇಫ್ ಯು ರಿಗ್ರೆಟ್ ಫಾರ್ ಇಟ್, ಇಷ್ಟು ನಾನು ಓದಬಹುದಾಯಿತು ಅಂತ ಹೇಳಿದ್ರೆ ದಟ್ಸ್ ಡಿಫಿಕಲ್ಟ್. ಯು ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ಎನಿಥಿಂಗ್. ಸೊ ಲುಕಿಂಗ್ ಫಾರ್ವರ್ಡ್ ಬೆಟರಾಗಿ ಪರ್ಫಾರ್ಮ್ ಮಾಡಬೇಕಂದ್ರೆ ಆ್ಯಸ್ ಯು ಗೋ ಹೈಯರ್ ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ವರ್ಕ್. That's it. Okay, next 51. If a by 3 is equal to b by 4 is equal to c by 7, then the value of a plus b plus c divided by c is. ಸೊ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ಇದರದ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಲೆಟಸ್ ಟೇಕ್, ನಾವು ಮ್ಯಾಥ್ಸಲ್ಲಿ ಏನು ಮಾಡ್ತೀವಿ, ವಿಚ್ ಎವರ್ ವಿ ಡೋಂಟ್ ನೋ ಇಸ್ ಈಕ್ವಲ್ ಟು ಎಕ್ಸ್ ಅಂತ ನಾವು ಈಕ್ವೇಟ್ ಮಾಡಿಕೊಂಡು ವಿ ಕ್ಯಾನ್ ಈಸಿಲಿ ಡೂ. ಸೊ ಐ ಆಮ್ ಜಸ್ಟ್ ಈಕ್ವೇಟಿಂಗ್ ದಿಸ್ ಆಲ್ ದಿಸ್ 3 terms ವಿಚ್ ಆರ್ ಗಿವನ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ. ಸೊ ಈಚ್ ಟರ್ಮ್ a by 3 is equal to x. So what is a value? 3x. Then b by 4 is equal to x. Then what is b value? 4x. c by 7 is equal to x. Therefore c is equal to 7x. ಇಷ್ಟು ತಗೊಂಡು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ a, b, c ಅಷ್ಟೇ. a ಅಂದರೆ 3x, b ಅಂದರೆ 4x, c ಅಂದರೆ 7x divided by 7x. Add up all this 14x by 7x which is equal to x ಕ್ಯಾನ್ಸಲ್ ಆಗೋದು 7 1s 7 2s ಅಷ್ಟೇ 14 ಬರುತ್ತೆ. ಸೊ ಆನ್ಸರ್ ಇಸ್ 2. ಸೊ ಆಪ್ಷನ್ ನಂಬರ್ 1 ಆನ್ಸರ್ ಇಸ್ 2. ಕೆಲವೊಮ್ಮೆ ಈಸಿ ಕ್ವೆಶನ್ಸ್ ಕೂಡ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಆಲ್ ದಿಸ್ ಕ್ವೆಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಯು ವಿಲ್ ಅಂಡರ್ಸ್ಟ್ಯಾಂಡ್. ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 4 ವೈ ಟು ದ ಪವರ್ ಆಫ್ 4 ಆರ್, ಇದ್ರದ್ದು ಫ್ಯಾಕ್ಟರ್ಸ್ ಏನಂತ ಕಂಡುಹಿಡಿಬೇಕು. ಅಂದರೆ ಫ್ಯಾಕ್ಟರ್ಸ್ನ ಅಪವರ್ತನಗಳನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಮಗೆ ಕೊಟ್ಟಿರುವ ಅಪವರ್ತಿಯನ್ನು ನಮಗೆ ಆನ್ಸರ್ ಬರುತ್ತೆ. ಸೊ ಕೆಲವೊಮ್ಮೆ ನೀವು ಈಸಿ ಮೆಥಡ್ ಕೂಡ ಮಾಡ್ಕೋಬೋದು, ಎಲಿಮಿನೇಷನ್ ಮೆಥಡ್. ಅಂದರೆ ಇದೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ ಆನ್ಸರ್? ನೋ, ಬಿಕಾಸ್ ಎಲ್ಲ ಪ್ಲಸ್ ಇದ್ದರೆ ನಿಮಗೆ ಜಾಸ್ತಿನೇ ಆಗುತ್ತೆ ಅಪವರ್ತನಗಳು. ಸೊ ಇದು ಫಸ್ಟ್ ಒನ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಎಲಿಮಿನೇಷನ್ ಮಾಡಿಬಿಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡು. ಸೆಕೆಂಡ್ ಒನ್ ಕೂಡ ಪ್ಲಸ್ ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಮಾತ್ರ ಬರಲ್ಲ, ಜಾಸ್ತಿ ನಿಮಗೆ ಫ್ಯಾಕ್ಟರ್ಸ್ ಬರುತ್ತೆ. ಸೊ ಸೆಕೆಂಡ್ ಒನ್ ಕೂಡ ನಿಮಗೆ ಆಗಲ್ಲ ಆನ್ಸರ್. ಸೊ ಎಮಂಗ್ ಥರ್ಡ್ ಆ್ಯಂಡ್ ಫೋರ್ತ್ ಒನ್ ನಾವು ಚೆಕ್ ಮಾಡ್ಕೋಬೇಕು. ಥರ್ಡ್ ಒನ್ನ ಚೆಕ್ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ದಿಸ್ ಟು, ಆ್ಯಸ್ ಯು ಮಲ್ಟಿಪ್ಲೈ ದಿಸ್ ಟು ಯು ಗೆಟ್ ದ ಆನ್ಸರ್ ಎಸ್ ಎಕ್ಸ್ ಟು ದ ಪವರ್ ಆಫ್ 4 ಮೈನಸ್ ವೈ ಟು ದ ಪವರ್ ಆಫ್ 4. ಆಗ ಇಲ್ಲಿ ಪ್ಲಸ್ ಇದೆ. ಸೊ ಥರ್ಡ್ ಒನ್ನು ಆನ್ಸರ್ ಆಗಲ್ಲ. ಅಬ್ವಿಯಸ್ಲಿ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಅದು ರೈಟ್ ಆನ್ಸರ್ ಅಂತ ಗೊತ್ತಿದೆ, ಬಟ್ ಚೆಕ್ ಮಾಡ್ಕೊಳ್ಳಿ ಇಫ್ ಯು ಹ್ಯಾವ್ ದ ಟೈಮ್. ಓಕೆ, ಮಲ್ಟಿಪ್ಲೈ ದಿಸ್ ಅಪವರ್ತನಗಳನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಆ್ಯಂಡ್ ಎಲ್ಲ ಟರ್ಮ್ಸು ಕೂಡ ಕ್ಯಾನ್ಸಲ್ ಆಗುತ್ತೆ. ಒನ್ಲಿ ಯು ಗೆಟ್ ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ 4 ವೈ ಟು ದ ಪವರ್ ಆಫ್ 4. ಸೊ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ನೆಕ್ಸ್ಟ್ ಕ್ವೆಶನ್ ನಂಬರ್ 53. ಇಫ್ 2x plus y is equal to 3 and xy is equal to 1, then the value of x plus y to the power of x minus y. ಓಕೆ, ಸೊ ಇದು ಬೆಲೆ ಕೊಟ್ಟಿದ್ದಾರೆ ಎರಡು
2x ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 1. ಹಾಗಾದರೆ ಇದರದ್ದು ಆನ್ಸರ್ನ ಎಕ್ಸ್ ಪ್ಲಸ್ ವೈ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಮೈನಸ್ 1 ಆನ್ಸರ್ನ ಕಂಡುಹಿಡಿಯಬೇಕು. ಸೊ ಲೆಟ್ ಅಸ್ ಫೈಂಡ್ ಔಟ್. ಸೊ ಫ್ರಮ್ ಇಕ್ವೇಷನ್ 1 ಗೆಟ್ ದ ವ್ಯಾಲ್ಯೂ ಆಫ್ ವೈ. ವೈ ಇಸ್ ಈಕ್ವಲ್ ಟು 3 ಮೈನಸ್ 2x ಬರುತ್ತೆ. ದೆನ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಆಫ್ ವೈ ಇನ್ ಇಕ್ವೇಷನ್ ನಂಬರ್ 1. ಆಗ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಸೇಮ್, ವೈ ವ್ಯಾಲ್ಯೂ ಇಸ್ 3 ಮೈನಸ್ 2x ಇಸ್ ಈಕ್ವಲ್ ಟು 1. ಸೊ ನಾವು ವೆನೆವರ್ ಸಮ್ ಇಕ್ವೇಷನ್ಸ್ ಆರ್ ಗಿವನ್ ಲೈಕ್ ದಿಸ್, ಐದರ್ ಎಲ್ಲ ಕೂಡ ಎಕ್ಸ್ ಫ್ಯಾಕ್ಟರ್ ಆಗಿದ್ದರೆ ಯು ಕ್ಯಾನ್ ಫೈಂಡ್ ಔಟ್. ಅಂದರೆ ದಿಸ್ ವೇರಿಯಬಲ್ ಎಕ್ಸ್ ವೈ ಎರಡು ವೇರಿಯಬಲ್ ಇದ್ದರೆ ಇಟ್ ಇಸ್ ಡಿಫಿಕಲ್ಟ್. ಈ ಇಕ್ವೇಷನಲ್ಲಿ ಕೂಡ ಯು ಕ್ಯಾನ್ ಸೈಮಲ್ಟೇನಿಯಸ್ ಇಕ್ವೇಷನ್ ಕೂಡ ಮಾಡ್ಕೊಂಡು ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಬಟ್ ಇಲ್ಲಿ ಟೂ ವೇರಿಯಬಲ್ಸ್ ಬಂದುಬಿಡುತ್ತೆ. ಇಫ್ ಇಟ್ ಈಸ್ ಎಕ್ಸ್ ಪ್ಲಸ್ ವೈ ಅಂತ ಕೊಟ್ಟಿದ್ರೆ ಸೈಮಲ್ಟೇನಿಯಸ್ ಇಕ್ವೇಷನ್ ಅಂತ ಮಾಡ್ಬೋದು. ಇದನ್ನು ಎಕ್ಸ್ ಇಂಟು ವೈ ಕೊಟ್ಟಿರೋದ್ರಿಂದ ಡಿಫಿಕಲ್ಟ್ ಆಗುತ್ತೆ. ಸೊ ದಟ್ ಆಲ್ಸೋ ವಿ ಕ್ಯಾನ್ ಡೂ. ಈಗ ಮಲ್ಟಿಪ್ಲೈಯಿಂಗ್ ದಿಸ್ ಇಕ್ವೇಷನ್ ಬೈ ಎಕ್ಸ್ ಮಾಡಿದಾಗ ನಿಮಗೆ ಎಕ್ಸ್ ಸ್ಕ್ವಯರ್ ಬಂದುಬಿಡುತ್ತೆ. ಓಕೆ, ಸೊ ಆ ಥರ ನೀವು ಯು ಕ್ಯಾನ್ ವರ್ಕ್ಔಟ್ ಆ್ಯಂಡ್ ಚೆಕ್ ಇಟ್ ಔಟ್. ಇಲ್ಲಾಂದರೆ ಈ ಮೆಥಡ್ನ ಫಾಲೋ ಮಾಡಿ. ಸೊ ಆ ಈಕ್ವೇಷನ್ನ ಐದರ್ ಎಲ್ಲ ಕೂಡ ಎಕ್ಸ್ ವೇರಿಯಬಲಲ್ಲಿ ಇದೆ ಅಂತ ನೋಡ್ಕೊಳ್ಳಿ. ಸೊ ಯು ಗೆಟ್ ದ ಎಕ್ಸ್ ವೇರಿಯಬಲ್ ಮಲ್ಟಿಪ್ಲೈ ಮಾಡ್ಕೊಂಡು ಬಂದು ದೆನ್ ಯು ಗೆಟ್ ಲೈಕ್ ದಿಸ್. ಯು ಕ್ಯಾನ್ ಫ್ಯಾಕ್ಟರೈಸ್ ಅಪವರ್ತನ ಮಾಡಿ. ಇದೆಲ್ಲ ಇನಫ್ ವೀಡಿಯೋ ಮಾಡಿದ್ವಿ ಹೇಗೆ ಮಾಡಬೇಕು ಅಂತ. ಅಟ್ ಲಾಸ್ಟ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1/2 ಎರಡು ವ್ಯಾಲ್ಯೂ ಬಂತು. ಈಗ ಯು ಹ್ಯಾವ್ ಟು ಫೈಂಡ್ ಔಟ್ ಎಕ್ಸ್ ಪ್ಲಸ್ ವೈ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ವೈ. ಈಗ ವೈ ವ್ಯಾಲ್ಯೂನೂ ನಮಗೆ ಬೇಕು. ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ವೈ ಏನಾಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. either any one of the equation. ಇದು ಚೋಟಾ equation ಈಸಿ ಇರೋದ್ರಿಂದ I have substituted. So for equation number 2, x is equal to 1 and then y is equal to 1 ಆಗುತ್ತೆ. Then substitute x is equal to 1, y is equal to 1 in the equation 1 plus 1 whole to the power of 1 minus 1. That you gives us 2 to the power of 0. Any number to the power of 0 value ಎಕ್ಸ್ಪೋನೆಂಟಲ್ಲಿ ಯಾವುದೇ ನಂಬರ್ ಟು ದ ಪವರ್ 0 ಕೊಟ್ಟಿದ್ರೆ ಅದರ ವ್ಯಾಲ್ಯೂ ಏನಾಗಿರುತ್ತೆ, ಇಟ್ ಈಸ್ 1. 10,000 ಕೊಟ್ಟಿದ್ರು ಕೂಡ ನಿಮಗೆ ಅದರದ್ದು ಪವರ್ 0 ಕೊಟ್ಟಿದ್ರೆ ದಟ್ ಆನ್ಸರ್ ಈಸ್ ಈಕ್ವಲ್ ಟು 1. ಎಷ್ಟೇ ನಂಬರ್ ಕೊಟ್ಟಿದ್ರು ದಟ್ ವಿ ನೋ, ರೈಟ್? ಆಗ ನೆಕ್ಸ್ಟ್ ಇದು ಒಂದು ಕಡೆ ಇರಲಿ ಆನ್ಸರ್ನ, ಇಟ್ ಇಸ್ ನಾಟ್ ಡಿಸೈಡ್, ಬಟ್ ಹಿಯರ್ ಇಟ್ ಈಸ್ ಅ ಫ್ರ್ಯಾಕ್ಷನ್. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ 1/2, ದೆನ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಫ್ರಮ್ ದಿಸ್ ಇಕ್ವೇಷನ್ ವೈ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಯು ಗೆಟಿಂಗ್ ಆನ್ಸರ್ ಇಸ್ ದಿಸ್. ಈ ಥರ ಪವರ್ ಸಿಗುತ್ತೆ. ಅದು ಆಪ್ಷನಲ್ಲಿ ನಮ್ಗೆ ಕೊಟ್ಟಿಲ್ಲ, ದೇರ್ ಫೋರ್ 1 ಇಸ್ ದ ಆನ್ಸರ್ ಅಂತ ಈ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಕಂಡುಹಿಡಿಬೋದು. ಓಕೆ, ಸೊ ಆಪ್ಷನ್ ನಂಬರ್ 2, 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 54. LCM of 2/5, 6/25 ಆ್ಯಂಡ್ 8/35 ಇಸ್. ಈಗ ಇದುಗಳ ಲಾಸಹನ ಕಂಡುಹಿಡಿಬೇಕು. ಸೊ LCM of fractions ಕಂಡುಹಿಡಿಯೋಕ್ಕೆ ವಿ ಹ್ಯಾವ್ ಅ ರೆಸ್ಪೆಕ್ಟಿವ್ ಫಾರ್ಮುಲಾ. ಇದು ಈಸಿ ಫಾರ್ಮುಲಾ ಇದೆ, ಸೊ ಐ ಹ್ಯಾವ್ ಶೋನ್ ದಿಸ್ ಮೆಥಡ್. ಸೊ ಇಫ್ ಯು ಆರ್ ಮೇಕಿಂಗ್ ಆಲ್ ದಿಸ್ ಡಿನಾಮಿನೇಟರ್ ಆಸ್ ಸೇಮ್ ಮಾಡಿ ಆಮೇಲೆ ನೀವು ತಗೊಂಡು ಮಲ್ಟಿಪ್ಲೈ ಮಾಡಿ ಯು ಕ್ಯಾನ್ ಡೂ ಇನ್ ಅದರ್ ಮೆಥಡ್ ಆಲ್ಸೋ. ಸೊ ದಿಸ್ ಮೆಥಡ್ ಈಸ್ ಈಸಿ ಮೆಥಡ್, ಸೊ ಐ ಆಮ್ ಜಸ್ಟ್ ಶೋಯಿಂಗ್ ಯು. LCM of fraction is equal to LCM of numerator divided by HCF of denominator. ನೀವು ಹೇಗೆ ಈಸಿಯಾಗಿ ತಿಳ್ಕೊಬೋದು, ln divided by hd. ಓಕೆ, Elon Musk watching movie on HD TV. Okay, just remember ln by hd. hd ನ ನೆನಪಲ್ಲಿ ಇಟ್ಕೊಳ್ಳಿ, ಆಗ ನಿಮಗೆ ಈ ಫಾರ್ಮುಲಾ ಮರೆಯಲ್ಲ. ಓಕೆ, ಸೊ ಫೈಂಡ್ ದ LCM ಆಫ್ ದ ನ್ಯೂಮರೇಟರ್. 2, 6, 8ಗೆ LCM ಫೈಂಡ್ ಔಟ್ ಮಾಡಿ. ಈಸಿ ಮೆಥಡ್ ಅಲ್ವಾ ನಿಮಗೆ, ಆಲ್ ಆಫ್ ಯು ನೋ. ಸೊ 24, ಇಲ್ಲಿ ನ್ಯೂಮರೇಟರ್ 24 ಬಂದರೆ ಇಲ್ಲಿ ಆನ್ಸರ್ಸಲ್ಲಿ ಎಲ್ಲಿ 24 ಇದೆ, ದಟ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ. ಸೊ ಲೆಟ್ ಅಸ್ ಆಲ್ಸೋ ಚೆಕ್ಔಟ್ HCF ಕೂಡ ಚೆಕ್ಔಟ್ ಮಾಡ್ಕೊಂಡು ಡಿನಾಮಿನೇಟರ್ನ. HCF ಆಫ್ ದ ಡಿನಾಮಿನೇಟರ್ 5, 25, 35ಗೆ ಡಿನಾಮಿನೇಟರ್ಲಿ HCF. ನೀವು ಡಿಫ್ರೆಂಟ್ ಮೆಥಡ್ಸ್ ಅದೇ ಟು ಫೈಂಡ್ ಔಟ್ HCF ಇನ್ LCM. ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ದರ್ ಆರ್ 3 ಮೆಥಡ್ಸ್ ಇನ್ ಈಚ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಾರ್ Gpstr ಎಕ್ಸಾಮ್ ಓನ್ಲಿ. ಯು ಕ್ಯಾನ್ ಗೋ ಟು ದ ಚಾನಲ್ ಪ್ಲೇ ಲಿಸ್ಟ್, ಮ್ಯಾಥ್ಸ್ ಪ್ಲೇ ಲಿಸ್ಟ್ ಅಂತ ಚೆಕ್ಔಟ್ ಮಾಡಿ, ಅದರಲ್ಲಿ ಇದೆ. ಓಕೆ, ಸೊ ಹೇಗೆ ಫಸ್ಟ್ ಚೂಸ್ ದ ಹೈಯೆಸ್ಟ್ ನಂಬರ್ 35, ನೆಕ್ಸ್ಟ್ ಹೈಯೆಸ್ಟ್ ಯಾವುದು 25. 35/25 ಮಾಡಿದರೆ ಯು ವಿಲ್ ಗೆಟ್ 5 ಇಸ್ ದ ಆನ್ಸರ್. ಈಗ ಈ 5ನ 25 ಡಿವೈಡೆಡ್ ಬೈ 5 ಡಿವೈಡ್ ಮಾಡ್ಕೊಂಬಂದರೆ 0 ಬರುತ್ತೆ. ಸೊ ವಾಟ್ ಈಸ್ ದ ಆನ್ಸರ್ 5. ಸೊ HCF ಇಸ್ 5. ದಿಸ್ ಇಸ್ ಹೌ ಟು ಫೈಂಡ್ ದ HCF ಆಫ್ 3 ನಂಬರ್ಸ್ ಗಿವನ್. ಆಗ 24/5 ಬಂತಲ್ಲ. ಸೊ ಆಪ್ಷನ್ ನಂಬರ್ 4, 24/5 ಇಸ್ ದ ರೈಟ್ ಆನ್ಸರ್. ಸೊ ಕೆಲವೊಮ್ಮೆ ಇನ್ ಆರ್ಡರ್ ಟು ಸೇವ್ ದ ಟೈಮ್, ಇಲ್ಲಿ ನಮಗೆ ಆನ್ಸರ್ ಬಂತು 24 ಬಂತು. ಸೊ ಎಲ್ಲಿ ಆಪ್ಷನ್ ಇದೆ ಕರೆಕ್ಟಾಗಿ ಮಾಡಿದ್ರೆ 24 ಅಂದರೆ ಇದು ಮಾತ್ರ ಟಿಕ್ ಮಾಡ್ಕೊಂಡು ಹೋಗ್ತಾ ಇರಿ, ನೋ ಪ್ರಾಬ್ಲಮ್. ಆರ್ ಇಫ್ ಯು ಹ್ಯಾವ್ ಡೌಟ್ ಒಂದು ಚಿಕ್ಕ ಡಾಟ್ ಮಾತ್ರ ಇಟ್ಬಿಟ್ಟು ಅಲ್ಲಿ ಯು ಕ್ಯಾನ್ ಜಸ್ಟ್ ಗೋ ಫರ್ದರ್. ಆಮೇಲೆ ಇಫ್ ದೇರ್ ಇಸ್ ಟೈಮ್ ಯು ಕ್ಯಾನ್ ಕಂಪ್ಲೀಟ್ ಇಟ್. ನಿಮಗೆ ವೆರಿಫೈ ಮಾಡ್ಕೊಳ್ಳೋದ್ರೆ ಕನ್ಫರ್ಮ್ ಆಗಿದ್ರೆ ಯು ಕ್ಯಾನ್ ಗೋ, ನೋ ಪ್ರಾಬ್ಲಮ್, ಈಸಿಯಾಗಿ ಮಾಡ್ಬೋದು. ಕ್ವೆಶನ್ ನಂಬರ್ 55 ಫ್ರಮ್ ಪಾಲಿನಾಮಿಯಲ್ಸ್. ಆ್ಯಕ್ಚುಲಿ ದಿಸ್ ಚಾಪ್ಟರ್ ಇಸ್ ಅ ವಾಸ್ಟ್ ವೈಡ್ ಒನ್.
ನಾನು Gpstr ಎಕ್ಸಾಮ್ಗೆ ಇದು ಒಂದನ್ನು ಮಾತ್ರ ತಗೊಳಕ್ಕಾಗಿಲ್ಲ. ಸೊ ನಾವು ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಕ್ವೆಶನ್ ಪೇಪರ್ಸ್ ಐ ವಿಲ್ ಗೋ ಇನ್ ಟು ದಿಸ್ ಚಾಪ್ಟರ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಕ್ಸ್ಪ್ಲೈನ್. ಇಲ್ಲಿ ಪಾಲಿನಾಮಿಯಲ್ಸ್ ನಿಮಗೆ ಗೊತ್ತೇ ಇದೆ, ಬಟ್ ಈಸಿ ಕಾನ್ಸೆಪ್ಟ್ ಇದೆ, ಬಟ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೂಯಿಂಗ್. ಓಕೆ, ಝೀರೋಸ್ ಆಫ್ ಪಾಲಿನಾಮಿಯಲ್ಸಲ್ಲಿ ಬರುತ್ತೆ. ಸೊ here the polynomials 2x³ minus 5x² plus x plus a, and the other one is ax³ plus 2x² minus 3 when divided by x minus 2. ಅದು ರಿಮೈಂಡರ್ ಕೊಡುತ್ತೆ. ಏನು ಅಂತ ರಿಮೈಂಡರ್ R1 ಮತ್ತು R2 ರಿಮೈಂಡರ್ ಬರುತ್ತೆ. ಇದನ್ನು ಡಿವೈಡ್ ಮಾಡಿದಾಗ ಯು ಗೆಟ್ R1 is the remainder, second case R2 is the remainder. Then the value, if R1 is equal to R2, value of a ಅನ್ನು ಕಂಡುಹಿಡಿಬೇಕು. ಛೋಟ a is equal to question mark. ಸೊ ಅದರ್ ದ್ಯಾನ್ ದಿಸ್ ಎಕ್ಸ್, ಯಾವುದೋ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಅಂತ ಬಂದಾಗ ಸಮ್ವೇರ್ ಕ್ಲೂ ಇಸ್ ಗಿವನ್, ಅದರಲ್ಲಿ ಕೊಟ್ಟಿರ್ತಾರೆ. ಈ ಬಹುಪದೋಕ್ತಿಗಳು 2 ಬಹುಪದೋಕ್ತಿಲಿ ಕೊಟ್ಟಿದ್ದಾರೆ. ಅದನ್ನು ಕ್ರಮವಾಗಿ ಭಾಗಿಸಿದಾಗ ನಿಮಗೆ R1 R2 ಶೇಷ ಉಳಿಯುತ್ತೆ. ಆ ಶೇಷವನ್ನು ಈಕ್ವೇಟ್ ಆಗಿ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ನೀವೇನು ಮಾಡ್ಬೋದು ಅಂದರೆ ಈ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಳ್ಳಿ. ಎಕ್ಸ್ ಮೈನಸ್ 2 ಅನ್ನೋದು ಒಂದು ನಿಮಗೆ ಅದು ಡಿವೈಡ್ ಮಾಡುತ್ತೆ ಅಲ್ವಾ. ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇದರಲ್ಲಿ, ಮತ್ತು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದೆರಡೂ ಕೂಡ ಸೇಮ್ ರಿಮೈಂಡರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಈಕ್ವೇಟ್ ದಿಸ್ ಟು R1 ವ್ಯಾಲ್ಯೂ ಮತ್ತು R2 ವ್ಯಾಲ್ಯೂ ಡೈರೆಕ್ಟಾಗಿ ಈಕ್ವೇಟ್ ಮಾಡಿ ಅಷ್ಟೇ. ಓಕೆ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ ಬೋತ್ ದ ಈಕ್ವೇಷನ್ಸ್ ಆ್ಯಂಡ್ ಈಕ್ವೇಟ್ ದ ಈಕ್ವೇಷನ್ಸ್ ಅಷ್ಟೇ. ದೆನ್ ಯು ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು -1 ನಿಮಗೆ ಬರುತ್ತೆ ಆನ್ಸರ್. ಓಕೆ, ನಾರ್ಮಲ್ ಸೊಲ್ಯೂಷನ್ಸ್ ನಿಮಗೆ ಗೊತ್ತೇ ಇದೆ ಹೌ ಟು ಸಾಲ್ವ್ ಅಂತ. ಯು ಕ್ಯಾನ್ ಜಸ್ಟ್ ಗೋ ಹೆಡ್. ಓಕೆ, ಆ್ಯಂಡ್ ಆಲ್ಸೋ ದೆರ್ ಇಸ್ ಅ ನ್ಯೂಸ್ ದ್ಯಾಟ್ Gpstr ಎಕ್ಸಾಮ್ ಕೂಡ ಇಫ್ ದೇರ್ ಆರ್ ನೋ ಇನಫ್ ಕ್ಯಾಂಡಿಡೇಟ್ಸ್, ಈಗ ಅಷ್ಟು ಫಿಲ್ ಆಗಿಲ್ಲ ಅಂತ ಹೇಳಿದೆ ಈ ಪೋಸ್ಟು, ನೆಕ್ಸ್ಟ್ ಅಗೇನ್ ಇನ್ ಡಿಸೆಂಬರ್ ದೇ ಆರ್ ಗೋಯಿಂಗ್ ಟು ರೆಕ್ರೂಟ್ ಅಗೇನ್. ಇನ್ನೊಂದು ರೆಕ್ರೂಟ್ಮೆಂಟ್ Gpstr ಇದೆ ಅಂತ ನಮಗೆ ನ್ಯೂಸ್ ಬಂದಿದೆ ಆಲ್ರೆಡಿ, ನಿಮಗೆಲ್ಲ ಗೊತ್ತಿದೆ. ಸೊ ಏನು ಮಾಡಿ ಈಗಂದರೆ ಸ್ಟಾರ್ಟ್ ಪ್ರಿಪರೇಷನ್. ವಾಟ್ ಎವರ್ ದ ಮಿಸ್ಟೇಕ್ಸ್ ಯು ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಎಕ್ಸಾಮ್, ಕ್ವೆಶನ್ ಪೇಪರ್ ಈಸಿ ಇತ್ತು, ಅಯ್ಯೋ ನಾನು ಮಾಡೋಕ್ಕಾಗಿಲ್ಲ ಅಂತ ಯಾರಾದರೂ ನಿಮಗೆ ಇಫ್ ಯು ಫೀಲ್ ಸೊ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್, ರೈಟ್. ಅದು ಕಾನ್ಸ್ಟೆಂಟಾಗಿ ಮಾಡ್ತಾಯಿದ್ರೆ ಯು ವಿಲ್ ವಿನ್. ಓಕೆ, ಅದು ಬಿಟ್ಟು ಲಾಸ್ಟ್ ಮೊಮೆಂಟಲ್ಲಿ ಐ ಕ್ಯಾನ್ ಕವರ್, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಸಂಬಡಿ ಟು ಕವರ್ ದ ಪೋರ್ಷನ್ಸ್, ಆಗ ಕವರ್ ಮಾಡಿ ಕೊಡ್ತಾರೆ, ನಾನು ಜಸ್ಟ್ ಐ ವಿಲ್ ವಾಚ್ ಅಂತ ಹೋದರೆ ಖಂಡಿತ ಕಷ್ಟ ಆಗುತ್ತೆ. ಅಲಾಂಗ್ ವಿತ್ ದಿಸ್ ವೀಡಿಯೋಸ್ ಯು ಆಲ್ಸೋ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಔಟ್ ಡೈಲಿ 1 or 2. ಹಾಗಾಗಿ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಯಾವ ಥರ ಕೊಟ್ಟಿದ್ರು ಕೂಡ ಮಾಡ್ಬೋದು. ಯು ಕ್ಯಾನ್ ಸ್ಕೋರ್ ಈಸಿಲಿ. ಆನ್ ಮೂವಿಂಗ್ ಟು ಕ್ವೆಶನ್ ನಂಬರ್ 56. which one among the following is always factor of x to the power of n minus 1? ಅಂತ ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಎಕ್ಸ್ ಟು ದ ಪವರ್ ಆಫ್ n minus 1 ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ. ಅಂದರೆ ಇದರಲ್ಲಿ ಯಾವುದು ಫ್ಯಾಕ್ಟರ್ ಆಗಿರುತ್ತೆ? ಆಲ್ವೇಸ್ ಅ ಫ್ಯಾಕ್ಟರ್. ಸೊ ವಿ ನೋ ದಟ್ ಅಕಾರ್ಡಿಂಗ್ ಟು ದ ಫ್ಯಾಕ್ಟರ್ ಥಿಯರಮ್, when a polynomial f of x is divided by x minus a, then the remainder f of a will get, and the remainder f of a, if that is equal to 0, then x minus a is a factor of the polynomial f of x. So according to this sum, x to the power of n minus 1, so this value we have to get as 0, this f of a, for this value of, so let us take in place of x minus a we have x plus 1. So therefore x will be equal to -1. Substituting the value of -1 in place of x here, -1 to the power of 1 minus 1. So -1 minus 1 minus 2, it is not equal to 0. Okay, so first answer will not be. Then check for the second one. X minus 1 is equal to 0. If you take, here you can write x is equal to a. So that will be the remainder a, right? Therefore, x is equal to 1. Substituting this value of x is equal to 1 in this above equation, x is equal to 1. First starting from 1 to the power of 0, that is 1 minus 1 is equal to 0. Then 1 to the power of 1. This keep on changing this n value. 1 to the power of 1 is nothing but 1 minus 1 is equal to 0. Then 1 to the power of 2. 1 square is nothing but 1. 1 minus 1 is equal to 0. So you can carry on for all this n values and you will get the answer as 0. Hence you can choose this option. X minus 1 is always a factor of x to the power of n minus 1. And you can also check the other answers. If it is x square plus 1, so what is the x square value? X square is equal to -1. Here there is no value of x square actually. Okay, so you have to substitute for x only. So x is equal to square root of -1. If that is the answer, you will not get this as factors. Okay, so option number 2, x minus 1 is the right answer.
Next, question number 57. The product of cube root of 9 plus cube root of 16 minus cube root of 12 and its conjugate third is. So, ಇಲ್ಲಿ ಒಂದು ಸರ್ಡ್ ಕೊಟ್ಟಿದ್ದಾರೆ, ಇದರದ್ದು ಅಕರ್ಣಿಕಾರಕದ ಗುಣಲಬ್ಧ. ಆ್ಯಕ್ಚುಲಿ ಇಫ್ ಇಟ್ ಈಸ್ ಓನ್ಲಿ 2 ಸರ್ಡ್ಸ್, ಬೈನಾಮಿಯಲ್ ಸರ್ಡ್ಸ್ ಆಗಿದ್ದರೆ ಇಟ್ ಈಸ್ ಈಸಿ ಟು ಫೈಂಡ್ ಔಟ್. ಸೊ ಐ ಟ್ರೈ ಟು ಫೈಂಡ್ ದ ಆನ್ಸರ್ ಹಿಯರ್, ಸೊ ಐ ಡಿಂಟ್ ಗೆಟ್ among these answers. Okay, if you find, you can kindly message in the comment section if you get the answer for this. Okay, so you have to find the conjugate of this third and the product of that third, and then if you get the answer, kindly comment in the comment section. Question number 58. If the sum of the interior angles of a polygon is 6 straight angles, then the number of sides in the polygon will be. ಅಂದರೆ ಒಂದು ಬಹು ಭುಜಾಕೃತಿಯ ಒಳಕೋನಗಳ ಮೊತ್ತವು 6 ಸರಳ ಕೋನಗಳಿಗೆ ಸಮವಾಗಿದ್ದರೆ ಬಹುಭುಜಾಕೃತಿಯ ಅದು ಹೊಂದಿರುವ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಓಕೆ, ಸೊ ವಿ ನೋ ಪಾಲಿಗನ್, ಹಿಯರ್ ದ ಕ್ಲೂ ಇಸ್ ಗಿವನ್, ದಟ್ ಈಸ್ ಇಂಟೀರಿಯರ್ ಆ್ಯಂಗಲ್ ವೆರ್ ದಿಟ್ ಇಸ್ ಹ್ಯಾವಿಂಗ್, ಪಾಲಿಗನ್ ಇಸ್ ಹ್ಯಾವಿಂಗ್ 6 ಸ್ಟ್ರೈಟ್ ಆ್ಯಂಗಲ್ಸ್, 6 ಸರಳ ಕೋನಗಳಾಗಿರುತ್ತವೆ. ಸೊ ಪಾಲಿಗನ್ ವಿತ್ 6 ಸ್ಟ್ರೈಟ್ ಆ್ಯಂಗಲ್ಸ್, ಅದು ಏನು, ಹೆಕ್ಸಗನ್. ಸೊ ಹೆಕ್ಸಗನ್, ಹೌ ಮೆನಿ ಸೈಡ್ಸ್ ಹೆಕ್ಸಗನ್ ಹ್ಯಾಸ್? ಇಟ್ ಇಸ್ 6 sides, right? Therefore, and we know the formula, sum of the interior angles of a polygon ಗೆ ಫಾರ್ಮುಲಾ ಏನು, n-2 into 180. 180 ಡಿಗ್ರಿ ಅಂದರೆ ಎಷ್ಟು? ಇಟ್ ಈಸ್ ಲೈಕ್ ದಿಸ್ ಸ್ಟ್ರೈಟ್ ಆ್ಯಂಗಲ್ ಫಾರ್ಮ್ಡ್ ಆನ್ ಎ ಸ್ಟ್ರೈಟ್ ಲೈನ್. ಹಿಯರ್ ಇಟ್ ಈಸ್ 90. ಓಕೆ, 180 ಡಿಗ್ರಿ ಬರುತ್ತೆ ಆನ್ ಎ ಸ್ಟ್ರೈಟ್ ಆ್ಯಂಗಲ್. ಸೊ ದಿಸ್ 180 ನಾನು ಸ್ಟ್ರೈಟ್ ಆ್ಯಂಗಲ್ ಅಂತ ಬರೀತೀನಿ. ಸೊ n-2 into straight angle, and here I must get 6 straight angles for this. To make this value as 6 ಅಂದರೆ n-2 6 ಬರಬೇಕಂದ್ರೆ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ n? ಸೊ ಇಫ್ n is equal to 8, ಸೊ 8 minus 2 ನಮಗೆ 6 ಬರುತ್ತೆ, ರೈಟ್? Therefore n is equal to 8. Therefore number of sides are 8 sides of this hexagon. Next, question number 59. If the sum of the roots of the equation, an equation is given, x square minus bx minus c is equal to 0, is same as the sum of their squares, then which one is true? ಅಂದರೆ ಇಲ್ಲಿ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ. ಈ ವರ್ಗ ಸಮೀಕರಣದ ಮೂಲಗಳ ಮೊತ್ತವು ವರ್ಗ ಸಮೀಕರಣ ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ದರೆ ಇದರಲ್ಲಿ ಯಾವುದು ಸರಿ? ಸೊ ಲೆಟ್ m and m be the roots of the equation. ಇದರ based on this I have solved enough sums. Okay, so you can check it out in the quadratic equation chapter ಅಲ್ಲಿ ಇದು ನೋಡ್ತೀರಾ. Sum of their roots ಅಂದರೆ m plus n ಬರುತ್ತೆ, which is equal to minus b by a. We know the formula. If it is in the standard formula, ax square plus bx plus c is equal to 0 quadratic equation ಫಾರ್ಮುಲಾದಲ್ಲಿ ಇದ್ದಾಗ, then sum of their squares, ಇಲ್ಲಿಗೆ ಏನು ಕೊಟ್ಟಿದ್ದಾರೆ ಕಂಡೀಷನ್? ಫಸ್ಟು sum of the roots, so m plus 1 which is equal to sum of their squares, ಅಂದರೆ ಇದು ಸ್ಕ್ವೇರ್ ಮಾಡಿದಾಗ m square plus n square ಆಗುತ್ತೆ, ಅದು sum of their squares, m square plus n square. Therefore according to the given, m plus n is equal to m square plus n square. ಈಗ to find this m plus n value, according to the equation you just check it out for the value of a. What is the value of a here? A is 1, b value is minus b, c value is minus c. Therefore m plus n ಅಂದರೆ minus b by a, minus of b value is 2, minus b, so minus b by 1, a value is 1, so minus into minus is plus, m plus n is equal to b we got, that value we have substituted here. Next, this m square plus n square you can write in this form. If it is of a square plus b square, you can write it is a plus b whole square minus 2ab. ಅಂದರೆ a plus b whole square expand ಮಾಡಿ a square plus b square plus 2ab, here minus 2ab ಇಲ್ಲೇ ಬರೆದ್ರಾಗ ಸೇಮ್ನ ಇದು ಎರಡು ಕ್ಯಾನ್ಸಲ್ ಆಗುತ್ತೆ. again you will get back a square plus b square. So we can write this a square plus b square in form of a plus b whole square minus 2ab. So m square plus n square ನ ಈ ಫಾರ್ಮಲ್ಲಿ ಬರ್ಕೋಬೋದು. Then in order to substitute for the convenient values, already we know the value of m plus n, sum of the roots. What is the value m plus n? That is b. Okay, so b whole square minus 2, m into n. m into n is nothing but the product of the roots. What is the formula to calculate product of the roots? c by a. c is to value minus c. a value is 1, so minus c by 1 is minus c. So substitute that value here. And hence when solving this, b square minus to minus is plus, plus 2c. So we get the option b square
plus 2c is equal to b. Option number 1 is the right answer. ಅಂದರೆ ಇದನ್ನ rearrange ಮಾಡಿ ಬರೆದಾಗ we will get b square minus b plus 2c. So ಇದು ಬರಲ್ಲ, ಸೆಕೆಂಡ್ ಒನ್ ಬರಲ್ಲ, ಅದೆಲ್ಲ ಬರಲ್ಲ. ಸೊ ಆಪ್ಷನ್ ದಿಸ್ ಇಸ್ ದ ರೈಟ್ ಆನ್ಸರ್. b square plus 2c is equal to b. ಓಕೆ, ಸೊ ಈಸಿ ಕ್ವೆಶನ್ಸ್ ಇರುತ್ತೆ ಆ್ಯಕ್ಚುಲಿ. ಇಫ್ ಯು ಪ್ರಾಕ್ಟಿಸ್ that will make it easier. Next, question number 60. A triangle has area x square plus 2x and one of its side is x plus 2. The corresponding altitude of triangle is. ಅಂದರೆ ಒಂದು ತ್ರಿಭುಜದ ವಿಸ್ತೀರ್ಣವು ಇಲ್ಲಿ ಕೊಟ್ಟಿದ್ದಾರೆ x square plus 2x ಮತ್ತು ಇದರ ಒಂದು ಬಾಹು x plus 2 ಆಗಿದ್ರೆ ಆ ಬಾಹುವಿಗೆ ಎಳೆದ ಎತ್ತರ. ಸೊ ಫಾರ್ ದಿಸ್ ಬೇಸ್ ವಾಟ್ ಎವರ್ ದ ಸೈಡ್ ವೇ ಹ್ಯಾವ್ ಗಿವನ್ x plus 2 ಅನ್ನೋದು ಒಂದು ಸೈಡ್ ಕೊಟ್ಟಿದ್ದಾರೆ ಮತ್ತು ಏರಿಯಾ ಕೊಟ್ಟಿದ್ದಾರೆ. ಸೊ ಫಾರ್ ದಿಸ್ ಸೈಡ್ ಇಫ್ ದೇ ಡ್ರಾ ಎತ್ತರ altitude, then what is this altitude height ಅಂತ ಕೇಳಿದ್ದಾರೆ. ಸೊ we have to find out. Area is given, side is given, and for this triangle if that is the base is given as x plus 2 one side na, then that height is nothing but the altitude. So what is the formula to calculate area of a triangle? Area of the triangle is equal to half into base into height. So height is nothing but altitude. So if you want the altitude value, altitude is equal to cross multiply 2 into a divided by base. So substitute the values, area value ಮತ್ತು base value na. You can take common factor. ಇಲ್ಲಿಂದನೇ ಮಾಡ್ಕೋಬಹುದು actually. Already 2 is out. So take out x also. If you take out x, you will get x ಬಂದ್ಬಿಟ್ರೆ only x is remaining. Here x is out, then 2 is. So denominator, the numerator x plus 2 get cancelled. Answer is 2x. Okay. So you'll get the option number 1. 2x is the answer for this question, that the altitude is 2x. Okay. So with this we wind up this session, this video. In the following video I shall continue to solve the remaining questions along with the pedagogy. So at a time ಎಲ್ಲ ಕ್ವೆಶನ್ಸ್ನ ಫಾಸ್ಟಾಗಿ ಹೇಳಿ ಮುಗಿಸಿದ್ರೆ ದೆನ್ ಇಟ್ಸ್ ಆಫ್ ನೋ ಯೂಸ್ ಐ ಫೀಲ್. ಸೊ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಈವನ್ ಎನಿಬಡಿ ಹೂ ಈಸ್ ಹ್ಯಾವಿಂಗ್ ಲಿಟಲ್ ಡೌಟ್ ಆಲ್ಸೋ ದೇ ಕ್ಯಾನ್ ಕ್ಲಾರಿಫೈ. ಇಲ್ಲ ಇಫ್ ಯು ಹ್ಯಾವ್ ಥರೋ ವಿತ್ ದಿಸ್ ಕಾನ್ಸೆಪ್ಟ್ಸ್ ಅಂತ ಹೇಳಿದರೆ ಯು ಕ್ಯಾನ್ ಜಸ್ಟ್ ಗೋ ಟು ದ ಅದರ್ ವೀಡಿಯೋಸ್, ನೋ ಪ್ರಾಬ್ಲಮ್. ಸೊ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಫಾರ್ ಯು. ಇಫ್ ಇಟ್ ಈಸ್ ಯೂಸ್ಫುಲ್ ಕೈಂಡ್ಲಿ give a thumbs up. So ಒಂದು ಲೈಕ್ ಮಾಡಿ. ಈಗ ಅಟ್ಲೀಸ್ಟ್ ಇಫ್ ಯು ರೆಸ್ಪಾಂಡ್ ಓನ್ಲಿ ಐ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ವಾಚಿಂಗ್ ದಿಸ್ ವೀಡಿಯೋಸ್ ಆ್ಯಂಡ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಸೊ ಇಫ್ ಯು ವಾಂಟ್ ಟು ಸೀರಿಯಸ್ಲಿ ಪ್ರಿಪೇರ್ ಫಾರ್ ದಿಸ್ HSTR exam, the level of the exam or the highness, like the depth you might have understood by this time, then you have to prepare accordingly. Okay, from our side little bit of help what we can do, I am doing it. So in the following classes I shall continue to take the classes based on physics ಆಗಿರ್ಬೋದು, ಮ್ಯಾಥ್ಸ್ ಅಥವಾ ಸೊ ವೆನೆವರ್ ವಿ ಟೇಕ್ ಸಮ್ ಕಾಮನ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ತಗೊಳ್ತಾ ಇದ್ದೀನಿ. ಸೊ ವೆನ್ ಐ ಟೇಕ್ ದಿಸ್ ಕಾನ್ಸೆಪ್ಟ್ ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ TET ಸೈಮಲ್ಟೇನಿಯಸ್ಲಿ. ಈಗ KV ಎಕ್ಸಾಮ್ಸ್ಗೆ ಮತ್ತು ಕ್ರೈಸ್ ಎಕ್ಸಾಮ್ಸ್, ಈವನ್ ಫಾರ್ ದ ಸೆಂಟ್ರಲ್ TET ಎಕ್ಸಾಮ್ಸ್ಗೆ ಆಗಿರ್ಬೋದು, Gpstr. ಸೊ ವೇರಿಯಸ್ ಎಕ್ಸಾಮ್ಸ್ ದ ಸೇಮ್ ಕಾನ್ಸೆಪ್ಟ್ ವಿಚ್ ವಿಲ್ ಬಿ ಯೂಸ್ಫುಲ್. ಓನ್ಲಿ ಥಿಂಗ್ ದ ಡೆಪ್ತ್ ಐ ಆಮ್ ಎಕ್ಸ್ಪ್ಲೈನಿಂಗ್ including the basics. Okay, so which will be helpful for all these exams. Okay, thank you for watching.